ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬಂಧುಗಳೇ, ಯೋಚನೆ ಮಾಡಿ. ಈ ದೇಶದಲ್ಲಿ ರಾಮ ಮಂದಿರ ಕಟ್ಟಬೇಕು ಅಂತ 1000 ವರ್ಷಗಳ ಹೋರಾಟ ಆಗಿದೆ. 1000 ವರ್ಷ ಹೋರಾಟ ಆಗಿದೆ. ಕಟ್ಟಕ್ಕಾಗ್ಲಿಲ್ಲ. ಕಟ್ಟಿದವರು ಯಾರು? ಕಟ್ಟಿದವರು ಯಾರು? ಕಟ್ಟಿದವರು ಯಾರು? ನಮ್ಮ ಬೆಂಬಲ ಯಾರಿಗೆ? ನಮ್ಮ ಬೆಂಬಲ ಯಾರಿಗೆ? ಇವತ್ತು ಯಾರು ಮಾಡಲಾಗದ ಒಂದು ಕೆಲಸವನ್ನ ಈ ದೇಶಕ್ಕೆ ಮೋದಿ ಮಾಡಿದ್ದಾರೆ. ರಾಮ ಮಂದಿರ ಕಟ್ಟಿದ್ದಾರೆ. ಕಾಶ್ಮೀರ ನಮ್ಮದು ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಅವರು ಕಾಶ್ಮೀರ ಬಿಟ್ಬಿಟ್ಟಿದ್ರು. ಅವರು ನಮ್ದೆಲ್ಲ ಅಂತ ಮೋದಿ ಅವರು ಕಾಶ್ಮೀರ ನಮ್ಮದು ಅಂತ ಹೇಳಿದ್ದಾರೆ. ಇವತ್ತು ರಾಹುಲ್ ಗಾಂಧಿ ಮೋದಿಗೆ ಸರಿಸಮನಾಗಿ ನಿಲ್ಲಕ್ಕೆ ಸಾಧ್ಯನಾ? ಇವತ್ತು ರಾಹುಲ್ ಗಾಂಧಿ ನಿಲ್ಲಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ರಾಹುಲ್ ಗಾಂಧಿ ಯಾವಾಗ ಎಲ್ಲಿರ್ತಾರೋ, ಯಾವಾಗ ಫಾರಿನ್ ಓಡೋತಾರೋ ಗೊತ್ತೇ ಇಲ್ಲ. ಅವರು ಕರ್ನಾಟಕದಲ್ಲಿ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಬಂದಿದೆ. ಸಿದ್ದರಾಮಯ್ಯನವರು ಬಂದ ತಕ್ಷಣ ಏನಪ್ಪ ನೀವು ನಿಂತೀರಾ? ಯಾಕಪ್ಪ ಅವಮಾನ ಮಾಡ್ತೀರಾ ಸಿದ್ದರಾಮಯ್ಯನವ್ರಿಗೆ? ಯಾಕಪ್ಪ ಅವಮಾನ ಮಾಡ್ತೀರಾ? ಏನಿಲ್ಲ 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 ಏನಿಲ್ಲ. ಒಂದು ಮಾತು ಕೇಳಿ. 2014ರಿಂದ 18 ಇಸ್ವಿವರೆಗೂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರು. ಭೀಕರ ಬರಗಾಲ, 5 ವರ್ಷ ಬರಗಾಲ, 5 ವರ್ಷ. ಆಮೇಲೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿ ರಾಜಭವನಕ್ಕೆ ಹೋದ್ರು. ರಾಜಭವನದಿಂದ ಬಂದು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಕೂತ್ಕೊಂಡ್ರು. ಒಬ್ಬರೇ ಬಂದು ಆಚೆ ಬರ್ತಾರೆ, ಇಡೀ ರಾಜ್ಯದಲ್ಲಿ ಮಳೆ ಬಂದ್ಬಿಡ್ತು. ಇಡೀ ರಾಜ್ಯದಲ್ಲಿ ಮಳೆ ಬಂತು. ಬಿಜೆಪಿ ಸರ್ಕಾರ ಬಂದಾಗೆಲ್ಲ ಮಳೆ. ಬಿಜೆಪಿ ಸರ್ಕಾರ ಬಂದಾಗ ಕಾಂಗ್ರೆಸ್ ಸರ್ಕಾರ ಬಂದಾಗ ಬರಗಾಲ. ಈ ಕಾಂಗ್ರೆಸ್ ಅವರು ಈ ದರಿದ್ರ ಕಾಲ್ಗುಣದಿಂದ ಇವತ್ತು ರಾಜ್ಯದಲ್ಲಿ ಬರಗಾಲ ಬಂದಿದೆ. ಬರಗಾಲದಲ್ಲಿ ಅವರು ಹಣ ಬಿಡುಗಡೆ ಮಾಡಬೇಕಾಯಿತು. ಪ್ರತಿಯೊಬ್ಬ ರೈತರಿಗೆ ಸುಮಾರು 25,000 ರೂಪಾಯಿ ಹಣ ಕೊಡಬೇಕಾಯಿತು ಪ್ರತಿ ಎಕರೆಗೆ. ಅವರು ಕೊಟ್ಟಿಲ್ಲ. ದ್ರೋಹಿಗಳು ಮೋಸ ಮಾಡಿದ್ರು. ರೈತರಿಗೆ ಮೋಸ ಮಾಡಿದ್ರು. ಇವತ್ತು ಬಿಜೆಪಿ ಜೆಡಿಎಸ್ ಹೊಂದಾಣಿಕೆ ಆಗಿದೆ. ಕುಮಾರಸ್ವಾಮಿ ಅವರು, ದೇವೇಗೌಡರು ಬಿಜೆಪಿಗೆ ಬೆಂಬಲ ಕೊಟ್ಟಿದ್ದಾರೆ. ಅವರು ಕೂಡ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಜನ ಯೋಚನೆ ಮಾಡಬೇಕು. ಬಿಜೆಪಿ ಬಂದ್ರೆ ರಾಜ್ಯ ಅಭಿವೃದ್ಧಿ ಆಗ್ತೈತೆ. ಬಿಜೆಪಿ ಬಂದ್ರೆ ಅಭಿವೃದ್ಧಿ ಕಾರ್ಯ ಆಗ್ತೈತೆ. ಇವತ್ತು ಯೋಚನೆ ಮಾಡಿ. ಕಳೆದ 10 ತಿಂಗಳಾಯ್ತು. ಎಲ್ಲಾದ್ರೂ ಒಂದೇ ಒಂದು ಕೆಲಸ ಪ್ರಾರಂಭ ಆಗಿದೆಯಾ? ಎಲ್ಲಾದ್ರೂ ಇಡೀ ರಾಜ್ಯದಲ್ಲಿ, ತುಮಕೂರಲ್ಲಿ ಒಂದು ಕೆಲಸ ಆಗಿಲ್ಲ. ಯಾಕಂದ್ರೆ ಪಾಪ ರಾವುಟಿದ್ದಾರೆ ಸರ್ಕಾರ. ಒಂದ್ ನಯಾ ಪೈಸಾ ದುಡ್ಡಿಲ್ಲ. ಎಲ್ಲ ಹೆಣ್ಮಕ್ಳಿಗೆ ಹೇಳಿದ್ರು 2,000 ರೂಪಾಯಿ ಕೊಡ್ತೀನಿ. 2,000 ರೂಪಾಯಿ ಸಿದ್ದರಾಮಯ್ಯ ಹೇಳಿದ್ರು 2,000 ರೂಪಾಯಿ ಕೊಡ್ತೀನಿ. ಅಯ್ಯಮ್ಮ ಕೊಡ್ಲೇ ಇಲ್ಲ ಅಂತ ಅವ್ರಲ್ಲಮ್ಮ. ಹಂಗಾರೆ ಮೋಸಗಾರ ಸಿದ್ದರಾಮಯ್ಯನವರು. ಮೋಸಗಾರ. ಹೆಣ್ಣು ಮಕ್ಕಳಿಗೆ 2,000 ಕೊಡ್ತೀನಿ ಅಂದ್ರು. ಏನ್ ಮಾಡಿದ್ರು ಅವರು? ಗಂಡು ಮಕ್ಕಳಿಗೆಲ್ಲ ಎಣ್ಣೆ ರೇಟ್ ಜಾಸ್ತಿ ಮಾಡಿಬಿಟ್ರು. ಗಂಡು ಮಕ್ಕಳಿಗೆಲ್ಲ ಎಣ್ಣೆ ರೇಟ್ ಜಾಸ್ತಿ. ಒಂದೊಂದು ಕ್ವಾರ್ಟರ್ ಮೇಲೆ 60 ರೂಪಾಯಿ 70 ರೂಪಾಯಿ ಜಾಸ್ತಿ ಮಾಡಿದ್ರು. ಒಂದೊಂದು ಕ್ವಾರ್ಟರ್ಗೆ ತಿಂಗಳಿಗೆ 2,500 ರೂಪಾಯಿ ಎಣ್ಣೆ ಹೊಡೆಯೋರಿಗೆ. ಹಾಲು 3 ರೂಪಾಯಿ ಜಾಸ್ತಿ ಮಾಡಿದ್ರು. ಕರೆಂಟ್ ಬಿಲ್ ಜಾಸ್ತಿ ಮಾಡಿದ್ರು. ಇದೆಲ್ಲ ತಗೊಂಡು ಗಂಡನ ಕಿತ್ಬಿಟ್ಟು ಹೆಂಡತಿ ಕೈ ಕೊಟ್ರು. ಯಾರು ಕಿತ್ತು? ಗಂಡನಿಗೆ ಕಿತ್ತು
ಅವ್ರ ಮನೆ ದುಡ್ಡು ಅವ್ರಿಗೆ ಕೊಟ್ಬಿಟ್ಟು ಅಲ್ಲೇ ಕಮಿಷನ್. ಇಂಥ ಒಂದು ಸರ್ಕಾರ ಕರ್ನಾಟಕದಲ್ಲಿದೆ. ಇಂಥ ಸರ್ಕಾರ ರೈತರ ವಿರೋಧಿ, ಬಡವರ ವಿರೋಧಿ, ದಲಿತರ ಹಣ 11,000 ಕೋಟಿ ದಲಿತರ ಹಣ ನುಂಗಾಕ್ಬಿಟ್ರು ಸಿದ್ದರಾಮಯ್ಯವ್ರು ಬಂದ್ಮೇಲೆ. ಇವತ್ತು ಮಂಡ್ಯದಲ್ಲಿ ಹನುಮಧ್ವಜ ಹಾರಾಟ ಆಗ್ತಾ ಇತ್ತು. 1 ತಿಂಗಳು ಹನುಮಧ್ವಜ ಹಾರಾಡ್ತು. ಹನುಮಧ್ವಜನ ಕಿತ್ತಾಕ್ತವ್ರು ಯಾರು? ಹನುಮಧ್ವಜನ ಕಿತ್ತಾಕ್ತವ್ರು ಯಾರು? ಹನುಮಧ್ವಜನ ಕಿತ್ತಾಕ್ತವ್ರು ಯಾರು? ಇಂಥ ಕಾಂಗ್ರೆಸ್ ಅವರನ್ನ ಕಿತ್ತೊಗೆಯುವಂತ ಕಾಲ ಬಂದಿದೆ. ನರೇಂದ್ರ ಮೋದಿ ಅವರನ್ನ ಗೆಲ್ಲಿಸಬೇಕು. ಸೋಮಣ್ಣ ಅಭಿವೃದ್ಧಿ ಅಧಿಕಾರ ಹಿಂದೆ ವಸತಿ ಸಚಿವರಾಗಿದ್ದಾಗ ಲಕ್ಷಾಂತರ ಮನೆಗಳನ್ನ ಕಟ್ಟಿದ್ದಾರೆ. ಲಕ್ಷಾಂತರ ಮನೆ ಇಡೀ ರಾಜ್ಯದಲ್ಲಿ. ಎಲ್ಲೇನೋ ಹೋಗಿ ಯಾವ್ದಾನ ಮನೆ ನೋಡಿದ್ರೆ ಸೋಮಣ್ಣ ಅವರು ಕಟ್ಟಿದ್ದು ಅಂತಾರೆ. ಸೋಮಣ್ಣ ಅವರು ಮನೆ ಕಟ್ಟುವಂತವ್ರು, ಕಾಂಗ್ರೆಸ್ ಅವರು ಮನೆ ಕೆಡವನ್ ಮಾಡೋರು. ಸೋಮಣ್ಣ 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 ಈ ಕಾಂಗ್ರೆಸ್ ಅವರು ಮನೆ ಆಳ್ರು. ಕಾಂಗ್ರೆಸ್ ಅವರು ಮನೆ ಹಾಳು ಮಾಡೋರು. ಅಂತವ್ರಿಗೆ ಇಲ್ಲಿ ತುಮಕೂರಲ್ಲಿ ಸೇರಿಸಬಾರ್ದು. ಬಿಜೆಪಿಗೆ, ಕಮಲಕ್ಕೆ ನರೇಂದ್ರ ಮೋದಿ. ಸೋಮಣ್ಣ 24 ಗಂಟೆ ಕೆಲಸ ಮಾಡೋರು, 24 ಗಂಟೆ ಓಡಾಡೋರು. ಸೋಮಣ್ಣನಿಗೆ ನಾವೆಲ್ಲ ಆಶೀರ್ವಾದ ಮಾಡಿ ಗೆಲ್ಸ್ಬೇಕು ಅಂತ ಹೇಳಿ ಮಾಡಕ್ ಬಂದಿದ್ದೀನಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಭಾರತ್ ಮಾತಾಕ್ಕೆ ಜೈ ಶ್ರೀರಾಮ್. ಪವನ ಪುತ್ರ ಹನುಮಾನ್ ಕಿ, ಪವನ ಪುತ್ರ ಹನುಮಾನ್ ಕಿ. ಸ್ಥಳೀಯ ಸುದ್ದಿ, ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.